ಮತ್ತೊಂದು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಬಿ ಪಿ ಎಲ್ ಕಾರ್ಡ್ನ ಬಳಕೆದಾರರಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಸ್ನೇಹಿತರೆ, ಅಂದರೆ ಸರ್ಕಾರ ಏನು ಮಾಡಿದೆ ಅಂದರೆ ಈಗ ರಾಜ್ಯ ಸರ್ಕಾರ ಒಂದು ಬೆಳಗ್ಗೆ ಒಂದು ಬಿಗ್ ಶಾಕನ್ನು ಕೊಟ್ಟಿದೆ ಸ್ನೇಹಿತರೆ. ಏನಂತ ತಿಳಿಸ್ಕೊಡ್ತೇನೆ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿ ಪಿ ಎಲ್ ಕಾರ್ಡನ್ನು ಅಥವಾ ರೇಷನ್ ಕಾರ್ಡನ್ನು ಬಳಕೆ ಮಾಡುವಂಥ ಎಲ್ಲ ಮತ್ತು ಫಲಾನುಭವಿಗಳಿಗೆ ಏನು ಮಾಡಿದಾರಪ್ಪ ಅಂತಂದರೆ ಬೆಳಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಬಿ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಈಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರ್ಕಾರ ಏನಂದರೆ ಸ್ನೇಹಿತರೆ, ಇಂಥವರ ರೇಷನ್ ಕಾರ್ಡನ್ನು ಬಂದ್ ಮಾಡಲು ಅಥವಾ ರದ್ದು ಮಾಡಲು ಒಂದು ಘೋಷಣೆಯನ್ನು ಮಾಡಿದಂತೆ ಸ್ನೇಹಿತರೆ. ಸಂಪೂರ್ಣ ಅದೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಮ್ಮ ಈ ಒಂದು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಹತ್ತಿರ ಒಂದು ರೇಷನ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನೀವು ತಕ್ಷಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಏಕೆಂದರೆ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಬಳಕೆದಾರರಿಗೆ ಏನು ಮಾಡಿದೆ ಅಂದರೆ ಬಿಗ್ ಶಾಕನ್ನು ನೀಡಿದಂತೆ. ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದಾಗಲಿದೆ ಅಂತ ಸ್ನೇಹಿತರೆ, ಈಗ ಬಂದಾಗಲಿದ್ದು ಅಂತ ಎಂಬ ಮಾಹಿತಿಯನ್ನು ಈಗ ನಮ್ಮ ಸಿ ಎಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಸ್ನೇಹಿತರೆ ಈಗ 1.5 ವರ್ಷ ಕಳೆದಿದ್ದು. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಯೋಜನೆಗಳನ್ನು ಜಾರಿ ಮಾಡಿದೆ ಸ್ನೇಹಿತರೆ. ಅದರಲ್ಲಿ ಈಗ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ಯಾವುದಾದ್ರು ಮುಂತಾದ ಸ್ನೇಹಿತರೆ, ಗೃಹಲಕ್ಷ್ಮಿ ಅಥವಾ ಯಾವುದಲ್ಲ, ಅದಕ್ಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾದ್ರೆ ನೀವು ಈ ಒಂದು ರೇಷನ್ ಕಾರ್ಡ್ ನಿಮಗೆ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗಬಾರ್ದು ಅಂದರೆ ನೀವು ಈ ಒಂದು ವಿಡಿಯೋನ ಕೊನೆ ತನಕ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಿಮ್ಮ ಒಂದು ಪಡಿತರ ಚೀಟಿ ಏನಿದೆಲ್ಲ ಸ್ನೇಹಿತರೆ, ಬಳಕೆದಾರರಿಗೆ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬಿ ಪಿ ಎಲ್ ಕಾರ್ಡ್ ಎಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥ ಜನರಿಗೆ ಸ್ನೇಹಿತರೆ, ಇದು ಅಂದರೆ ಉಚಿತ ಪಡಿತರ ನೀಡುವ ಸಲುವಾಗಿ ಸ್ನೇಹಿತರೆ ನೀಡುವಂಥ ಒಂದು ಚೀಟಿಯಾಗಿದೆ ಸ್ನೇಹಿತರೆ, ಅಥವಾ ಇದು ಪಡಿತರ ಚೀಟಿಯಾಗಿದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಇಂಥ ಒಂದು ಚೀಟಿಯನ್ನು ಆರ್ಥಿಕವಾಗಿ ಸರಬರಾಜು ಮಾಡಿದ್ದಾರೆ ಸ್ನೇಹಿತರು. ಹಾಗೂ ಮತ್ತು ಬಡವರು ಮತ್ತು ರೇಖೆಗಿಂತ ಮೇಲಿರುವಂಥ ಜನರು ಕೂಡ ಈ ಒಂದು ಇದೇನೆಲ್ಲ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡನ್ನು ಬಳಕೆ ಮಾಡ್ತಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಅಂಥವ್ರು ಬಡತನ ರೇಖೆಗಿಂತ ಮೇಲಿರುವವರಿಗೆ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕಾರ್ಡು ಅವಕಾಶ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ರೇಷನ್ ಕಾರ್ಡನ್ನು ತೆಗೆದುಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಜನರಿಗೆ ಅಂದರೆ ಬಡವರಿಗೆ ಅಂದರೆ ಪಡಿತರಗಳಿಗೆ ಮತ್ತು ಸರಿಯಾಗಿ ಸಾಲುತ್ತಿಲ್ಲ ಸ್ನೇಹಿತರೆ. ಇದರ ಕಾರಣ ನಮ್ಮ ಒಂದು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಕೆಲವರ ಅಂದರೆ ಆರ್ಥಿಕ ಅಂದರೆ ಸಬಲರಾಗಿರ್ತಾರಲ್ವ ಅಂಥ ಜನರ ಬಿ ಪಿ ಎಲ್ ಕಾರ್ಡನ್ನು ಏನು ಮಾಡಿದ್ದಾರೆ ಅಂದರೆ ರದ್ದು ಮಾಡಲು ಮುಂದಾಗಿದ್ದಾರೆ ಸ್ನೇಹಿತರೆ. ಆರ್ಥಿಕ ಸಬಲರಾಗಿರುವಂಥ ಅಂದರೆ ಯಾರಂತ ತಿಳಿದುಕೊಂಡು ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ನೌಕರರು ಮತ್ತು ಸರ್ಕಾರಿ ಏನಾದರೂ ಇದ್ದರೆ ನಿಮಗೆ ಈ ಒಂದು ಕಾರ್ಡ್ ಇರ್ತವಲ್ಲ ಇದನ್ನು ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ದಂಡವನ್ನು ಹಾಕುತ್ತಾರೆ ಕೊಡಿ ಸ್ನೇಹಿತರೆ. ಮತ್ತು ನಿಮ್ಮನ್ನು ರೇಷನ್ ಕಾರ್ಡ್ ಏನಿದೆ ಎಲ್ಲ ರದ್ದು ಮಾಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತಿಂಗಳಿಗೆ 1 ಲಕ್ಷದಿಂದ 10 ಲಕ್ಷದವರೆಗೆ ಹಣ ಸಂಪಾದಿಸುವವರು, ಯಾವುದೇ ಪ್ರೈವೇಟ್ ಇರ್ತಲ್ಲ ಸ್ನೇಹಿತರೆ, ಕಂಪ್ನಿಗಳಲ್ಲಿ ಕೆಲಸ ಮಾಡುತ್ತಿರುವವರು ಅಂತೆಲ್ಲ ಇಂಥವರೆಲ್ಲ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಆರ್ಥಿಕ ಸಬಲರಾಗಿರುವವರು ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಇನ್ನೂ ಕೆಲವು ಕಂಡೀಷನ್ಗಳನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಲು ನಮ್ಮ ಒಂದು ರಾಜ್ಯದ ಸರ್ಕಾರ ನೀಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಂಪೂರ್ಣ ಅದೊಂದು ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರಾದರೂ ನಮ್ಮ ಒಂದು ಚಾನಲ್ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕ ಇರತಕ್ಕಂಥ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಾವು ಯಾವುದೇ ರೀತಿ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ಪಡಿತರ ಚೀಟಿ ಕೂಡ ರದ್ದಾಗಲಿದೆ ಎಂದು ಒಂದು ಮಾಹಿತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಸ್ನೇಹಿತರೆ. ನಮ್ಮ ಈಗ ಸಿ ಎಮ್ ಆದಂಥವರು CM ಸಿದ್ದರಾಮಯ್ಯವರು ಈ ಒಂದು ಮಾಹಿತಿಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಇದರ ಜೊತೆಗೆ ನೀವು ಮೇಲೆ ನೀಡಿರುವಂಥ ಎಲ್ಲವನ್ನು ಅಂದರೆ ಹೊಂದಿದ್ದರೆ ನೀವು DTL ಪಡಿತರ ಚೀಟಿಯನ್ನು ಬಳಕೆ ಮಾಡುತ್ತಿದ್ದರೆ ತಕ್ಷಣ ನಿಮ್ಮ ತಹಶೀಲ್ದಾರ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ. ನೀಡುವುದರ ಮೂಲಕ ನಿಮ್ಮ ಒಂದು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಅವರಿಗೆ ನೀಡಬೇಕಾಗುತ್ತೆ ಸ್ನೇಹಿತರೆ. ಅಂದಾಗ ಮಾತ್ರ ನಿಮಗೆ ಸರ್ಕಾರದಿಂದ ಯಾವುದೇ ದಂಡ ಅಥವಾ ಕೇಸ್ ಬೀಳುವುದಿಲ್ಲ ಸ್ನೇಹಿತರೆ. ಒಂದು ವೇಳೆ ನೀವು ಅಕ್ರಮವಾಗಿ ದಾಖಲೆಗಳನ್ನು ನೀಡಿ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿದ್ದರೆ ನಿಮ್ಮ ಮೇಲೆ ಕೇಸ್ ಕೂಡ ಆಗುತ್ತೆ ಸ್ನೇಹಿತರೆ, ಮತ್ತು ಹಾಗೂ ದಂಡವನ್ನು ಕೂಡ ಹಾಕ್ತಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಬೇಗನೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ತಿರ ಇದ್ದರೆ ನೀವು ಅದನ್ನು ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ಸ್ನೇಹಿತರೆ, ಬೇಗ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸ್ನೇಹಿತರೆ ತಹಶೀಲ್ದಾರಿಗೆ ನೀವು ತಲುಪಿಸಬೇಕಾಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ. ಬಾಯ್.